Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮ್ಯಾಚ್ ಡೇ ಗೇಮ್ 1 ಇವತ್ತು ಆರ್ ಸಿ ಬಿ ಗ್ಯಾಪ್ ಆದಮೇಲೆ ಬರ್ತಾ ಇದೆ ಆಡೋದಕ್ಕೆ. ಎರಡೇ ಮ್ಯಾಚ್ ಆಡಿರುವಂಥ ಆರ್ ಸಿ ಬಿ ಈ ಕಡೆಯಿಂದ 3 ಮ್ಯಾಚ್ ಆಡ್ಬಿಟ್ಟು ಬರ್ತಾ ಇರೋಂಥ ಗುಜರಾತ್ ಜೈಂಟ್ಸ್ ಎಗೇನ್ಸ್ಟು ಕೆಲವು ಟೀಮ್ ನೋಡ್ತಾವೆ 4 ಮ್ಯಾಚ್ ಕೂಡ ಕಂಪ್ಲೀಟ್ ಆಗಿದೆ. ನಮ್ಮ ಆರ್ ಸಿ ಬಿ ಇನ್ನೇನ ಬ್ಯಾಕ್ ಫುಟಲ್ಲಿ ಉಳ್ಕೊಂಡಿದೆ, ಅಂದರೆ ಮ್ಯಾಚ್ ನಂಬರ್ ಆಫ್ ಮ್ಯಾಚ್ ವಿಚಾರದಲ್ಲಿ ಟೇಬಲ್ ಅಂತೂ ಟಾಪಲ್ಲೇ ಉಳ್ಕೊಂಡಿದೆ, 2-2 ಗೆದ್ದಿರೋದ್ರಿಂದ. ಸೊ ಇವತ್ತಿನ ಮ್ಯಾಚ್ನ ಗೆಲ್ತು ಅಂತಂದರೆ ಒಂಥರ ಮೇಲ್ಗಡೆ ಪೊಸಿಷನ್ ಒಂಥರ ರಿಟೈನ್ ಮಾಡ್ಕೊಂಡಂಗೆ ಇರುತ್ತೆ. ಬೆಟರ್ ರನ್ ರೇಟಲ್ಲಿ ಬೇರೆ ನಮ್ಮ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಹಾವಳಿ ಅದ್ದೂರಿ ಮಾಡ್ಕೊಂಡು ಗೆದ್ದಿರೋಂಥ ಯು ಪಿ ವಾರಿಯರ್ಸ್ ಮೇಲೆ ಅಷ್ಟರ ಮಟ್ಟಿಗೆ ಗೆದ್ದಿರೋಂಥ ಆರ್ ಸಿ ಬಿ ಇವತ್ತು ಆಡಿದೆ ಗುಜರಾತ್ ಜೈಂಟ್ಸ್ ವಿರುದ್ಧ. ಇವ್ರು ಆಡಿರೋದು 3 ಮ್ಯಾಚಲ್ಲಿ ಫಸ್ಟ್ 2 ಮ್ಯಾಚ್ನ ಗೆದ್ದು ಲಾಸ್ಟ್ ಮ್ಯಾಚ್ನ ಸೋಗ್ಬಿಟ್ಟು ಬರ್ತಾರೆ ಅಂತ ಗುಜರಾತ್ ಜೈಂಟ್ಸು. ಸೊ ಇವರು ಕೂಡ ಕ್ವಾಲಿಟಿ ಟೀಮ್ನೇ ಗೊತ್ತಲ್ಲಪ್ಪ. ಸೋಫಿ ಡಿವೈನು ನಮ್ಮ ಆರ್ ಸಿ ಬಿ ಎಕ್ಸ್ ಪ್ಲೇಯರು, ಹಾವಳಿ ಕೊಡುವಂಥ ಪ್ಲೇಯರು. ಒಬ್ಬರು ನಿಂತ್ಕೊಂಡ್ರು ಅಂತಂದರೆ ನಮ್ಮ ಕಡೆ ಇಲ್ಲಿ ಗ್ರೇಸ್ ಹ್ಯಾರಿಸ್ ಯಾವ ಥರ ಕೂಳೆ ಕೊಡ್ತಾರೋ, ಆ್ಯಂಡಿನ್ ಡಿಕ್ಲಾಕ್ ಯಾವ ಥರ ಕೊಟ್ಲೆ ಕೊಡ್ತಾರೋ ಅದೇ ರೀತಿ ಇವ್ರ ಕಡೆನೂ ಕೂಡ ಇದ್ದಾರೆ. ಗಾರ್ಡ್ನರ್ ಇದ್ದಾರೆ, ಜೊತೆಗೆ ಓವರ್ಸೀಸ್ ಸ್ಟ್ರೆಂತ್ ಅಂತ ಹೇಳ್ಬೇಕು ಮೇಯ್ನಾಗಿ. ನಮ್ಮ ಆರ್ ಸಿ ಬಿಲಿ ಹೆಂಗೆ ಸ್ಟ್ರೆಂತ್ ಇದೆಯೋ ಇವ್ರದ್ದು ಕೂಡ ಅದೇ ರೀತಿಯ ಸ್ಟ್ರೆಂತ್ ಇದೆ. ನಮ್ಮ ಆರ್ ಸಿ ಬಿಲಿ ಬಿಡಿ ಎರಡೂ ಕೂಡ ಸ್ಟ್ರೆಂತ್ ಇದೆ, ಇಂಡಿಯನ್ ಸ್ಟ್ರೆಂತು ಓವರ್ಸೀಸ್ ಸ್ಟ್ರೆಂತು. ಬಟ್ ಇವ್ರ ಕಡೆ ಒಂಥರ ಓವರ್ಸೀಸ್ ಸ್ಟ್ರೆಂತ್ ಜಾಸ್ತಿನೇ ಇದೆ ಅಂತ ಅಂದ್ಕೊಳ್ಳಿ. ಸೋಫಿ ಡಿವೈನ್ ಜೊತೆಗೆ ಬೋತ್ ಮೂನಿ ಜೊತೆಗೆ ಆ್ಯಶ್ ಗಾರ್ಡ್ನರ್. ಸೊ ಇವರ ಟಾಪ್ ಆರ್ಡರ್ ಇದೆ, ಟಾಪ್ 4 ಇದ್ದಾರೆ. ಸೊ ಇವರ ಮೈನ್ ಸ್ಟ್ರೆಂತು ಬರ್ತಿವ್ರು ಇರ್ಬೋದು. ಸೊ ಇವರ ಮೈನ್ ಸ್ಟ್ರೆಂತು ಆಮೇಲೆ ಕನಿಕಾ ಹೌಜಾ ಬರುತ್ತೆ, ಆಮೇಲೆ ಎಕ್ಸ್ಪೋಸ್ ಆಗುತ್ತೆ. ಆಮೇಲೆ ಜಾರ್ಜಿಯಾ ಬೇರಮ್ ಕೂಡ ಚೆನ್ನಾಗಿ ಹ್ಯಾಂಡಿ ಆಗಿದ್ದಾರೆ, ಬ್ಯಾಟಿಂಗ್ ಸಖತ್ತಾಗಿ ಆಡಿದೆ ಈ ಒಂದು ಟೂರ್ನಮೆಂಟಲ್ಲಿ, ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ. ಸೊ ಅದನ್ನ ಜಾರ್ಜಿಯಾ ವ್ಯಾರಮ್ನ ಬಾಟಮಲ್ಲಿ ಫಿನಿಶಿಂಗ್ ರೋಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಬೌಲಿಂಗಲ್ಲಿ ಕೂಡ ಕಾಂಟ್ರಿಬ್ಯೂಟ್ ಮಾಡೋಂಥವ್ರು ಇದ್ದಾರೆ. ರೇಣುಕಾ ಒಂಥರ ನೋಡಿ, ಇದು ಆರ್ ಸಿ ಬಿ ವರ್ಸಸ್ ಎಕ್ಸ್ ಆರ್ ಸಿ ಬಿ ಟೀಮ್ ಅಂತ ಹೇಳ್ಬೇಕು. ಯಾಕಂದರೆ ನೋಡಿ ಹೆಂಗಿದೆ ಅಂತ, ರೇಣುಕಾ ಸಿಂಗ್ ಠಾಕೂರು, ಕನಿಕಾ ಹೌಜಾ ಜೊತೆಗೆ ಇಲ್ಲಿ ಸೋಫಿ ಡಿವೈನು ಎಲ್ಲ ನೋಡ್ತು ಅಂತಂದರೆ ಜಾರ್ಜಿಯಾ ಬೇರಮ್ಮು, 4 ಜನ ಇವರು ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಗಳೇನೆ, ಲಾಸ್ಟ್ ಸೀಸನ್ ಇದ್ದವ್ರೇನೆ. ಸೊ ಆದ್ದರಿಂದ ಇದು ಆರ್ ಸಿ ಬಿ ವರ್ಸಸ್ ಎಕ್ಸ್ ಆರ್ ಸಿ ಬಿ ಟೀಮ್ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಈ ಸೀಸನ್ನು ಆಗಿರುವಂಥ ಮ್ಯಾಚ್ಗಳೆಲ್ಲ ಗಮನಿಸ್ತು ಅಂದರೆ ಡಿ ವೈ ಪಾಟೀಲ್ ಸ್ಟೇಡಿಯಮಲ್ಲಿ ಎಲ್ಲರಿಗೂ ಗೊತ್ತಿರೋದೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಡಿ ವೈ ಪಾಟೀಲ್ ಸ್ಟೇಡಿಯಂ ಹೆಂಗಿದೆ, ಹೆಂಗೆ ಬಿಹೇವ್ ಆಗುತ್ತೆ ಅಂತ. ಬಂದಿರೋಂಥ ವಿಕೆಟ್ಸ್ಗಳನ್ನ ಗಮನಿಸ್ತು ಅಂತಾರೆ ಪೇಸರ್ಸ್ಗಳಿಗೆ ಜಾಸ್ತಿ ಫ್ರೆಂಡ್ಲಿಯಾಗಿ ಕಾಣಿಸ್ತಾ ಇದೆ. 31 ವಿಕೆಟು ಪೇಸರ್ಸ್ಗೆ ಬಂದಿದೆ ಈ ಸೀಸನಲ್ಲಿ, 21 ವಿಕೆಟ್ಸ್ ಬಿದ್ದಿರೋದು ಸ್ಪಿನ್ನರ್ಸ್ಗೆ. ಸೊ ಕಂಪೇರ್ ಮಾಡ್ತು ಅಂದರೆ ಪೇಸರ್ಸ್ ಜಾಸ್ತಿ ಓವರ್ ಮಾಡಿದ್ದಾರೆ ಗುರು, ಅದಕ್ಕೋಸ್ಕರ ಜಾಸ್ತಿ ಓವರ್ ವಿಕೆಟ್ಸ್ ಬಿದ್ದಿದೆ ಅಂತ ಹೇಳ್ಬೋದು. ಬಟ್ ಆದ್ರೂ ಪೇಸರ್ಸ್ಗೆ ಸ್ವಲ್ಪ ಫ್ರೆಂಡ್ಲಿ ಆಗಿನೇ ಕಾಣಿಸ್ತಾ ಇದೆ ಕಂಪ್ಯಾರಿಟಿವ್ಲಿ ನೋಡ್ತು ಅಂತ ಅಂದಾಗ. ಆಗಿರೋಂಥ ಮ್ಯಾಚ್ಗಳಲ್ಲೆಲ್ಲ 179 ಇದೆ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು. ಸೊ ಅದರಿಂದ ಇಲ್ಲಿ 180 ಆ್ಯಂಡ್ ಅಬೋವ್ ಹೊಡಿಲೇಬೇಕು ಮಿನಿಮಮ್ ಹೇಳ್ತಿರೋದು. ಪಾರ್ ಸ್ಕೋರಲ್ಲಿ 170 ಆ್ಯಂಡ್ ಅಬೋವ್ ಆಲ್ಮೋಸ್ಟ್ 180 ಇದೆ ಅಂತ ಅನ್ಕೊಳ್ಳಿ. 200 ಹೊಡಿಲೇಬೇಕು ಅಂತ ಅನ್ಕೊಳ್ಳಿ. ಸೊ ನಮ್ಮ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಆಡಿದ್ದು ನೋಡ್ತು ಅಂತ ಅಂದರೆ, ಹಾವಳಿ ಕೊಟ್ಟಿದ್ದು ನೋಡ್ತು ಅಂತಂದರೆ ನೋಡಿ, ಒಂದು ಮ್ಯಾಚ್ ಹಿಂಗೆ ಕಾಣಿಸ್ತಾ ಇದೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಯೂನಿಟಲ್ಲಿ ನೋಡ್ತು ಅಂತಂದಾಗ. ಏನು ಗುರು ಇದು 220 ಟಾರ್ಗೆಟ್ ಕೊಟ್ಟರು ಚೇಸ್ ಆನ್ ಮಾಡೋ ಥರ ಕಾಣಿಸ್ಬಿಡ್ತು ಲಾಸ್ಟ್ ಮ್ಯಾಚಲ್ಲಿ ನಮ್ಮ ಟೀಮು. ಬಟ್ ಆಪೋನೆಂಟ್ ಟೀಮ್ ಕೂಡ ಅದೇ ಥರನೇ ಇತ್ತು, ಅವರು ಕೂಡ ಕಚ್ಕೊಂಡ್ರು, ನಾವು ಹಾವಳಿ ಕೊಟ್ವಿ. ಸೊ ಈ ಮ್ಯಾಚ್ ಕೂಡ ಅದೇ ರೀತಿಯ ಸೇಮ್ ಪರ್ಫಾರ್ಮೆನ್ಸ್, ಓಪನಿಂಗ್ ಪಾರ್ಟ್ನರ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಾವು. ಸ್ಮೃತಿ ಮಂದನ ಜೊತೆಗೆ ಗ್ರೇಸ್ ಹ್ಯಾರಿಸಿಂದ ಇದರಲ್ಲಪ್ಪ ನಮಗೆ ಆಪತ್ ಬಾಂಧವ್ಯಗೆ ಆ್ಯಂಡಿನ್ ಡಿಕ್ಲಾಕ್ ಅವರು. ಸೊ ಅವರಂತೂ ಖಂಡಿತ ಎಲ್ಲ ಮ್ಯಾಚಲ್ಲೂ ಕಾಂಟ್ರಿಬ್ಯೂಟ್ ಮಾಡಾಗಿ ಈ ಮ್ಯಾಚ್ನು ಮಾಡ್ತಾರೆ. ರಿಚಾ ಘೋಷು ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮದು ಕೂಡ ಅಲ್ಲಿ ಹೇಮಲತಾ ಅವರು ಇವರೆಲ್ಲ ಬಂದರು ಅಂದರೆ ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗಲ್ಲಿ ಸ್ವಲ್ಪ ನಮಗೆ ಡೌಟ್ಸ್ ಶುರುವಾಗುತ್ತೆ. ಅಲ್ಲಿ ಮಿಡ್ಲ್ ಆರ್ಡ್ರು ಯಾವ ಥರ ಇರುತ್ತೆ ಅಂತ. ರಿಚಾ ಘೋಷ್ನ ಬಿಡ್ತು ಅಂತಂದರೆ ಆ್ಯಂಡಿನ್ ಡಿಕ್ಲಾಕ್ ಬಿಡ್ತು ಅಂತಂದರೆ ಅಲ್ಲಿ ಮಿಡ್ಲಲ್ಲಿ ಯಾರು ನಮಗೆ ನಿಂತ್ಕೊತಾರೆ, ಬೇರೆಯವ್ರು ಯಾರು ನಿಂತ್ಕೊತಾರೆ ಅನ್ನೋದು ಸ್ವಲ್ಪ ಡೌಟ್ ಇದೆ. ಇವ್ರ ಥರನೇ ಸ್ವಲ್ಪ ಡೌಟ್ ಇದೆ. ಇಲ್ಲಿ ಕನಿಕಾ ಹೌಜಾ ಆಗಿರ್ಬೋದು, ಬರ್ತಿಯವರಾಗಿರ್ಬೋದು, ಆಮೇಲೆ ಆಯುಷ್ ಸೋನಿ ಅವರಾಗಿರ್ಬೋದು. ಸೊ ಅಷ್ಟರ ಮಟ್ಟಿಗೆ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ಬೋತ್ ಮೂನ್ ಇವ್ರ ಮೇಲೆ ಇಟ್ಕೊಂಡಂಗೆ, ಸೋಫಿ ಡಿವೈನ್ ಮೇಲೆ ಇಟ್ಕೊಂಡಂಗೆ, ಗಾರ್ಡ್ನರ್ ಮೇಲೆ ಇಟ್ಕೊಂಡಂಗೆ ಎಕ್ಸ್ಪೆಕ್ಟೇಷನ್ ಇವ್ರ ಮೇಲೆ ಇಟ್ಕೊಳಕ್ಕಾಗಲ್ಲ. ಸೊ ಇವ್ರದ್ದು ಕೂಡ ಒಂಥರ ಮೈನ್ ಸ್ಟ್ರೆಂತ್ ಬಂದ್ಬಿಟ್ಟು ಓವರ್ಸೀಸೇ. ನೋಡುವ ಅದೇನಾಗುತ್ತೆ ಕತೆ ಇವತ್ತು ಅಂತ ಡಿ ವೈ ಪಾಟೀಲ್ ಸ್ಟೇಡಿಯಮಲ್ಲಿ. ಟಾಸ್ ಗೆದ್ರು ಆಬ್ವಿಯಸ್ಲಿ ಬೌಲಿಂಗ್ ಮಾಡೋದಕ್ಕೇ ನೋಡ್ತಾ ಇರ್ತಾರೆ, ಬ್ಯಾಟಿಂಗ್ ಈಟಿಂಗ್ ಎಲ್ಲ ಖಂಡಿತ ಮಾಡಲ್ಲ. ಯಾಕಂದರೆ ಡ್ಯೂ ಫ್ಯಾಕ್ಟರ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಎಫೆಕ್ಟ್ ಆಗೋದ್ರಿಂದ. ಸ್ಟ್ಯಾಟ್ಸ್ ಏನೇ ಇದನ್ನು ಕೂಡ ಸ್ಟ್ಯಾಟ್ಸ್ ಹೌದು ಪರವಾಗಿನೇ ಇದೆ ಗುರು. ಆಗಿರೋಂಥ ಮ್ಯಾಚ್ಗಳು 19 ಮ್ಯಾಚ್ ಆಗಿದ್ರು ಡಿ ವೈ ಪಾಟೀಲ್ ಸ್ಟೇಡಿಯಮಲ್ಲಿ WPLದು. ಅದರಲ್ಲಿ 6 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು, 13 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ಸೊ ಸ್ಟ್ಯಾಟ್ಸು ಚೇಸಿಂಗ್ ಟೀಮ್ ಪರವಾಗಿನೇ ಇದೆ. 6 ಮ್ಯಾಚ್ ಅಷ್ಟೇ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಸೊ ಆದ್ದರಿಂದ ಖಂಡಿತ ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ನೋಡುವ ಅದೇನಾಗುತ್ತೆ ಕತೆ ಅಂತ. ಇವತ್ತು ನನ್ನ ಅನಿಸಿಕೆ ಪ್ರಕಾರ ಆರ್ ಸಿ ಬಿ ಗೆಲ್ತಾರೆ ಗುಜರಾತ್ ಜೈಂಟ್ಸ್ ಅಗೇನ್ಸ್ಟು. ಬ್ಯಾಕ್ ಟು ಬ್ಯಾಕ್ ಸೋಲ್ ಆಗುತ್ತೆ ಗುಜರಾತ್ ಜೈಂಟ್ಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ಟಾಪ್ ಆಫ್ ದ ಟೇಬಲ್ ರಿಟೈನ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ 3-3 ಗೆದ್ದು. ಬಟ್ ಸ್ವಲ್ಪ ಕಾಂಪಿಟೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಲಾಸ್ಟ್ ಮ್ಯಾಚ್ ಥರ ಆಯಿತು ಅಂತಂದರೆ ಮಜಾ ಇರೋದಿಲ್ಲ ಗುರು ನೋಡೋದಕ್ಕೆ. ತೀರಾ ಒಂದು ಸೈಡ್ ಆಯಿತು ಅಂದರೆ ಮಜಾ ಇರೋದಿಲ್ಲ. ಸ್ವಲ್ಪ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ ಸ್ವಲ್ಪನಾರು ಕೂತ್ಕೊಂಡು ನೋಡೋ ಥರ ಇರಬೇಕು, ಮ್ಯಾಚ್ ನೋಡೋ ಥರ ಇರಬೇಕು. ಒಂದೇ ಬಿಡುಗರು ಗೆಲ್ತಾರೆ ಅನ್ನೋ ಥರ ಆಯಿತು ಅಂದರೆ ಮಜಾ ಇರಲ್ಲ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ನಿಮಗೆ ಅನಿಸುತ್ತೆ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.